ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹಾ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಿಲ್ಲ, ದಯವಿಟ್ಟು ಮಾಡಿ. ಅದ್ರ ಜೊತೆಗೆ ಯಾರಿಗೆಲ್ಲ ಜ್ಯೋತಿಷ್ಯ ವಾಸ್ತು ಪ್ರಶ್ನೆ ಭಾಗವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ, ಅದು ಮನೆ ಪಾಠ ಇರ್ಬೋದು, ದೂರದಿಂದ ಬರುವಂಥವ್ರು ಇಲ್ಲೇ ಉಳ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಮತ್ತು ಆನ್ಲೈನ್ ಕೋರ್ಸಸ್ ಇರುತ್ತೆ. ಇದೇ ಜನವರಿ ಎಂಡ್ ಮತ್ತು ಫೆಬ್ರವರಿಯಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತು ತರಗತಿಗಳು ಪ್ರಾರಂಭ ಆಗ್ತಾ ಇರುವಂಥದ್ದು. ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಜ್ಯೋತಿಷ್ಯ ಮತ್ತು ವಾಸ್ತು ತರಗತಿಯನ್ನು ಸೇರ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ವಿಷಯವನ್ನು ತಿಳಿಸೋದ್ರ ಜೊತೆಗೆ ಈ ವಾರದ ಭವಿಷ್ಯದ ಬಗ್ಗೆ ಸ್ವಲ್ಪ ನೋಡೋಣ. ಕವಡೆ ಶಾಸ್ತ್ರದ ಪ್ರಕಾರ ಈ ವಾರ ಭವಿಷ್ಯ ಹೇಗಿದೆ ಅನ್ನುವಂಥ ವಿಷಯವನ್ನು ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ವಾರ 22ನೇ ತಾರೀಕಿಂದ ಆಲ್ಮೋಸ್ಟ್ 28ನೇ ತಾರೀಕುವರೆಗೆ ಶ್ರೀಶಕೆ 1946ನೇ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ ಉತ್ತರಾಯಣ ಎರಡೂ ಕೂಡ ಅಂದರೆ ಟೆಕ್ನಿಕಲಿ ನಮಗೆ ಸಂಕ್ರಾಂತಿ ಹಬ್ಬ ಆದಮೇಲೆ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಂದರೆ ಸೂರ್ಯನ ಪಥದ ಬದಲಾವಣೆ ಅಂತ ಬಂದಾಗ ಡಿಸೆಂಬರ್ 21ನೇ ತಾರೀಕಿಗೆ ಆ ಪಥದ ಬದಲಾವಣೆ ಉತ್ತರಕ್ಕಾಗಿರುತ್ತೆ. ವೈಜ್ಞಾನಿಕವಾಗಿ 21ನೇ ತಾರೀಕು ಉತ್ತರಾಯಣ ಶುರುವಾದ್ರೂ ಧಾರ್ಮಿಕ ಆಚರಣೆಗಳಲ್ಲಿ ಮಕರ ರಾಶಿಗೆ ರವಿ ಸಂಚಾರ ಮಾಡಿದ ಮೇಲೆ ನಾವು ಸಂಕ್ರಾಂತಿ ಹಬ್ಬವನ್ನು ಅಥವಾ ಉತ್ತರಾಯಣವನ್ನು ಆಚರಣೆ ಮಾಡುವಂಥದ್ದು ಉಂಟು. ಆದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ 21ನೇ ತಾರೀಕಿಂದಲೇ ಉತ್ತರಾಯಣ ಪ್ರಾರಂಭ ಆಗ್ತಾ ಇರುವಂಥದ್ದು. ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದಲ್ಲಿ ನಾವಿದ್ದೀವಿ. ಈ ವಾರದ ವಿಷಯವನ್ನು ನಾವು ನೋಡೋದಾದರೆ 23ನೇ ತಾರೀಕು ಕಾಲಭೈರವಂದು ಅಷ್ಟಮಿ ವಿಶೇಷವಾಗಿರುವಂಥ ಒಂದು ದಿನ, ಅಷ್ಟಮಿ ತಿಥಿ ಇರುವಂಥದ್ದು. ಮತ್ತು 24ನೇ ತಾರೀಕು ಕ್ರಿಸ್ಮಸ್ ಈವ್ ಇರುವಂಥದ್ದು, 25ನೇ ತಾರೀಕು ಕ್ರಿಸ್ಮಸ್ ದಿನ, ಮತ್ತು 26ನೇ ತಾರೀಕು ಸರ್ವತ್ರ ಏಕಾದಶಿ ಮತ್ತು ಮಾರ್ಗಶಿರ ಲಕ್ಷ್ಮೀ ವ್ರತ ಇರುವಂಥದ್ದು. 28ನೇ ತಾರೀಕು ಶನಿ ಪ್ರದೋಷ ಇರುವಂಥದ್ದು. ಇದು ಈ ವಾರದ ಹೈಲೈಟ್ಸ್. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಂತೋಷ, ಮನೆಗೆ ಬಂಧುಗಳು ಬರುವಂಥದ್ದು, ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಕಾರ್ಯಗಳಲ್ಲೂ ಕೈಗೂಡುವಂತಹ ಯೋಗ ನಿಮಗೆ ಇರುವಂಥದ್ದು. 3 ಕವಡೆ ವಿಶೇಷವಾಗಿ ಬಿದ್ದಿರೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 3, 3, 6, 3, 9, 9, 3, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ ಇದೆ. ಕಳೆದು ಹೋದ ವಸ್ತು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಸಿಗುವಂಥ ಯೋಗ ಕೂಡ ಈ ವಾರ ನಿಮಗಿರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9, 10, 11, 12 ಕವಡೆ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಜಾಗ್ರತೆಯಿಂದ ಕೆಲಸ ಮಾಡಲಿಲ್ಲ ಅಂತ ಮೋಸ ಹೋಗುವಂಥದ್ದು, ನಂಬಿಕೆಯನ್ನು ಕಳ್ಕೊಳ್ಳುವಂತಹ ವಾರ ಇದು. ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಈ ವಾರ ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣುವಿನ ದರ್ಶನ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು, ಇಲ್ಲ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳು ನಿಮಗೆ ಖಂಡಿತವಾಗಿಯೂ ಇರುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಅಮ್ಮನವರ ದರ್ಶನ, ಅಮ್ಮನವರ ವಿಶೇಷ ದರ್ಶನವನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಸ್ವಲ್ಪ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಕುಲದೇವರ ಪೂಜೆಯನ್ನು ಮಾಡಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ. ಈ ವಿಚಾರದಲ್ಲಿ ಸಂಶಯವನ್ನು ಇಟ್ಕೊಳ್ಳೋದು ಬೇಡ. ಕಾರ್ಯವನ್ನು ಕೈಗೊಂಡ್ರೆ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 2, 4, 6
7 ಕವಡೆ ಬಿದ್ದಿರುವಂಥದ್ದು, 2, 4, 6, 7 ಕವಡೆ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ನಿಮಗೆ ಪ್ರಾಪ್ತಿಯಾಗ್ತದೆ. ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿರುವಂಥದ್ದು. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 3, 6, 6, 2, 8, 8, 2, 10, 11, 11 ಕವಡೆ ಬಿದ್ದಿರುವಂಥದ್ದು. ತುಲಾ ರಾಶಿಯವರಿಗೆ ಕಷ್ಟ ಉಂಟು, ಆದರೆ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಬೇಕು. ಧನ ಮಾನ ಹಾನಿಯಾಗುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಮಾಡೋದ್ರಿಂದ ಅನುಕೂಲಗಳು ನಿಮಗೆ ಉಂಟಾಗುವಂಥದ್ದು. ನೀವು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ ಅಮ್ಮನವರನ್ನ, ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವನ್ನು ಮಾಡೋದು ಅನುಕೂಲಪ್ರದ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಸಂಶಯವನ್ನು ಇಟ್ಕೊಳ್ಳೋದು ಬೇಡ, ಕಾರ್ಯವನ್ನ ಕೈಗೊಳ್ಳುವ ಅನುಕೂಲ ಆಗತ್ತೆ. ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ಧನುರ್ ರಾಶಿಯವರಿಗೆ 3, 6, 9, 9, 3, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗವಿದೆ. ಕಳೆದು ಹೋದಂತಹ ಪ್ರೀತಿ ಸಂಪತ್ತು ದೊರಕುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯವು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಧನುಸು ರಾಶಿಯವರು ಕೂಡ ಬಹಳ ವಿಶೇಷವಾಗಿರುವಂತಹ ಒಂದು ವಾರ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಸಂಶಯವನ್ನು ಇಟ್ಕೋಬೇಡ, ನೀವು ಅಂದುಕೊಂಡಂತ ಕೆಲಸದಲ್ಲಿ ಅನಾನುಕೂಲಗಳಾಗೋದಿಲ್ಲ, ಒಳ್ಳೇದಾಗತ್ತೆ ಅನ್ನುವಂಥದ್ದು. ಮಕರ ರಾಶಿಯವರಿಗೆ ಗುಡ್ ನ್ಯೂಸ್ ಏನಂದ್ರೆ 7.5 ಕೊನೆ ಭಾಗದಲ್ಲಿ ಇದ್ದೀರಿ, ನೀವು ಎಲ್ಲ ತರ ಅನುಕೂಲಗಳಾಗತ್ತೆ. ಒಂದು ಶನಿ ಶಾಂತಿಯನ್ನ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ? ಕುಂಭರಾಶಿಯವ್ರಿಗೆ 5, 10, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹ ವಿರೋಧಗಳಿದೆ, ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಅನೇಕ ತರದ ಸಮಸ್ಯೆಗಳನ್ನ ನೀವು ಕುಂಭದವರು ಅನುಭವಿಸ್ಬೇಕಾಗ್ತದೆ. 7.5 ಬೇರೆ ನಡೀತಾ ಇದೆ ನಿಮಗೆ. ನೀವೇನ್ ಮಾಡಿ ಅಂತಂದ್ರೆ ಎಳ್ಳೆಣ್ಣೆಯನ್ನ ಶನೇಶ್ವರ ಸ್ವಾಮಿಗೆ ಅರ್ಪಣೆ ಮಾಡೋದ್ರ ಮುಖಾಂತರ, ಅಭಿಷೇಕ ಮಾಡೋದ್ರ ಮುಖಾಂತರ ವಾರವನ್ನ ಪ್ರಾರಂಭ ಮಾಡಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 3, 6, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಕುಲದೇವರು, ಇಷ್ಟದೇವರನ್ನ ಪೂಜೆ ಮಾಡುವಂಥದ್ದು, ಕುಲದೇವರು ಮತ್ತು ಗ್ರಾಮ ದೇವತೆಯ ದರ್ಶನವನ್ನು ಮಾಡೋದ್ರಿಂದ ಈ ದೋಷಗಳು ನಿಮಗೆ ಕಮ್ಮಿ ಆಗತ್ತೆ. ಯಾರಿಗೆಲ್ಲ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂಥದ್ದು ಇರುತ್ತೆ, ಶಾಸ್ತ್ರಬದ್ಧವಾಗಿ ಯಾರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ, ಖಂಡಿತವಾಗಿಯೂ ನೀವು ಬರ್ಬೋದು. ಜೊತೆಗೆ ನಿಮಗೆ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಬೇಕು, ಆಫ್ಲೈನ್ ಮುಖಾಂತರ ಅಥವಾ ಆನ್ಲೈನ್ ಮುಖಾಂತರ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಬೇಕು, ಅಥವಾ ನಿಮ್ಮ ಮನೆಯ ಪ್ಲಾನ್ ಕರೆಕ್ಷನ್ ಮಾಡಬೇಕು ಅನ್ನುವಂಥದ್ದಿದ್ರೆ ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಎಲ್ಲ ರೀತಿಯ ಒಂದು ಗೈಡೆನ್ಸ್ ಅನ್ನ ನಮ್ಮ ಸಂಸ್ಥೆಯಿಂದ ಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನ ನಾವಂತೂ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ಆ ಮಲೆಮಹದೇಶ್ವರನ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.